ವಾರ್ತೆಗಳ ವಿವರ. ಹಾಸನ ನಗರದ ಹೊಸಲೈನ್ ರಸ್ತೆಯಲ್ಲಿರುವ ತಮ್ಮ ಪಿತ್ರಾರ್ಜಿತ ಆಸ್ತಿ ಜಾಗವನ್ನ ಲೇಖಕಿ ಹಾಗೂ ವಕೀಲರಾದ ಬಾನು ಮಷ್ತಾಕ್ ಅವರು ತಮ್ಮದೆಂದು ಹೇಳಿಕೊಂಡು ಅಕ್ರಮವಾಗಿ ಕಟ್ಟಡವನ್ನ ಕಟ್ತಾ ಇದ್ದಾರೆ ಅಂತ ಅಲ್ಲಿಯ ಮಾಲೀಕರಾದ ತರಾನ್ ಮುಮ್ತಾಜ್ ಮತ್ತೆ ಅಸ್ಲಾಂ ಶೇಖ್ ಖಾನ್ ಮತ್ತೆ ನೂರ್ ಅಹಮದ್ ಅಂತಕ್ಕಂಥವ್ರು ಆರೋಪಿಸಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥವ್ರು, ನಮ್ಮ ಆಸ್ತಿಗೆ ಹೊಂದಿಕೊಂಡಂತೆ ಬಾನು ಮಷ್ತಾಕ್ ಅವ್ರದ್ದು 80x22 ಜಾಗ ಇದೆ, ನಮ್ದು 90 ಅಡಿ ಜಾಗ ಇದೆ. ಆದ್ರೆ ಈಗ 80 ಅಡಿಗೂ ಅಧಿಕ ಜಾಗದಲ್ಲಿ ಕಟ್ಟಡ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ ಬಾನು ಮಷ್ತಾಕ್ ಅವರು ಅಂತಕ್ಕಂಥ ಗಂಭೀರ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಅಂಡ್ ವಿಪರ್ಯಾಸ ಅಂದ್ರೆ ಬಾನು ಮಷ್ತಾಕ್ ಅವರು ಕಟ್ಟಡ ನಿರ್ಮಾಣ ಮಾಡಕ್ಕೆ ಮಹಾನಗರ ಪಾಲಿಕೆಯಿಂದ ಪರವಾನಗಿಯನ್ನೇ ಪಡ್ಕೊಂಡಿಲ್ಲ. ಬಾನು ಮಷ್ತಾಕ್ ಅವರು ಕಟ್ಟಡ ಪರವಾನಗಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಆದ್ರೆ ತಾಂತ್ರಿಕ ಕಾರಣಗಳಿಂದ ಶುಲ್ಕ ಪಾವತಿಸಲು ಸಾಧ್ಯವಾಗದ ಕಾರಣ ಈ ದಿನಾಂಕದವರೆಗೂ ಕೂಡ ಕಟ್ಟಡ ಪರವಾನಗಿಯನ್ನ ನೀಡಿಲ್ಲ ಅಂತ ಆಯುಕ್ತರೇ ಹಿಂಬರಹವನ್ನ ನೀಡಿದ್ದಾರೆ. ಜಾಗದ ವಿವಾದ ಹೈಕೋರ್ಟ್ ಮೆಟ್ಟಿಲೇರಿದ್ದು ಅಲ್ಲಿಂದ ಯಾವುದೇ ತೀರ್ಪು ಹೊರಬಂದಿಲ್ಲ. ಜಾಗದ ವಿವಾದ ತೀರ್ಮಾನ ಆಗದೆ ಇದ್ರು ಕೂಡ ರಜದಿನ ನೋಡ್ಕೊಂಡು ಕಟ್ಟಡ ನಿರ್ಮಾಣ ಮಾಡ್ಲಾಗ್ತಾ ಇದೆ ಅಂತಕ್ಕಂಥ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಅಂಡ್ ಈ ಸಂಬಂಧ 2009 ಕೂಡ ನಮ್ಗೆ ತೊಂದರೆಯನ್ನ ನೀಡ್ತಾ ಇದ್ದಾರೆ. ಈ ಬಗ್ಗೆ ಕೇಳಕ್ ಹೋದ್ರೆ ನಮ್ಮ ಮೇಲೆ FIR ದಾಖಲು ಮಾಡಿಸ್ತಾರೆ. ಪ್ರಭಾವಿಗಳಿದ್ದಾರೆ ಅವರು. ಸದರಿ ಜಾಗ, ಖಾಲಿ ಜಾಗ ಏನಿದೆ ಇದು ಸರ್ಕಾರಕ್ಕೆ ಸೇರಿದ್ರೆ ಯಾರ ಅನುಮತಿ ಇಲ್ದಲೆ ಕಟ್ಟಡ ಕಟ್ಟಕ್ ಸಾಧ್ಯನಾ, ಕಟ್ಬಹುದಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಂಬಂಧಪಟ್ಟವರು ಸ್ಥಳ ಪರಿಶೀಲನೆ ನಡೆಸಿ ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥ ಆಗುವವರೆಗೂ ಕೂಡ ಕಟ್ಟಡ ಕಾಮಗಾರಿಗೆ ತಡೆ ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ. ಬಾನು ಮುಷ್ತಾಕ್ ಅವರು ನಮ್ಮ ಜಾಗದಲ್ಲಿ ಬಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇದು 2009ಇಂದ ಎಜಾಜ್ ಅನ್ನೋರು ಪರ್ಚೇಸ್ ಮಾಡಿದರು. ಅವ್ರು ಮಾಡಿದ್ದಿದ್ದು 80 ಅಡಿ, ನಮ್ಮ ಜಾಗ ಇರೋದು 90 ಅಡಿ. ಆಗ ನಾವು ಅವರು ನಮ್ಮ ಜಾಗದಲ್ಲಿ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ನಾವೇನು ಮಾಡಿದ್ವಿ ಅಂದರೆ ಸ್ಟೇ ತೊಗೊಂಡು ಬಂದ್ವಿ ಎಜಾಜ್ ಮೇಲೆ 2009ಅಲ್ಲಿ. ಅದೇ ಪ್ರಾಪರ್ಟಿ ಇವರು 2019ಅಲ್ಲಿ ಬಾನು ಮುಷ್ತಾಕ್ ಅವರು ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಎಜಾಜಿಂದ. ಅವ್ರ ಹತ್ರ ಪರ್ಚೇಸ್ ಮಾಡ್ಕೊಂಡಿರೋ ಡೀಡಲ್ಲೂ 80 ಅಡಿನೇ ಇರೋದು ಉದ್ದ ಅವ್ರಿಗೆ. ನಮ್ಮ ಡೀಡಲ್ಲಿ 90 ಅಡಿ ಇದೆ. ಅವರು ಹಿಂದ್ಗಡೆ ನಮ್ಮ ಮನೆ ಹಿಂದ್ಗಡೆ 8 ಅಡಿ ಜಾಗ ಇದೆ ನಮ್ಮದು. ಅದನ್ನು ಒತ್ತುವರಿ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ ಈಗ ಬಾನು ಮುಷ್ತಾಕ್ ಅವರು. ಆ ವಿಷಯದ ಬಗ್ಗೆ ಅವ್ರು ಏನು ಕಟ್ಟಡ ಕಟ್ತಿದ್ದಾರೆ ಅದು ನಮ್ಗೆ ಗೊತ್ತಿಲ್ಲ ಸರ್. ಅದು ಏನು ಮಾಡ್ತಿದ್ದಾರೆ ಅಂತ ಅವ್ರು ಹೊರಗಡೆ ಬರ್ತಾನೂ ಇಲ್ಲ, ಮಾತಾಡ್ತಾನೂ ಇಲ್ಲ. ಅದು ಯಾರೋ ಒಬ್ಬರು ಬರ್ತಾರೆ, ಜಗಳಕ್ಕೆ ನಿಂತ್ಕೋತಾರೆ, ನ್ಯಾಸ್ ಖಾನ್ ಅಂತೆ ಅವ್ರ ಹೆಸರು. ಅವ್ರು ಯಾರಂತಲೇ ಗೊತ್ತಿಲ್ಲ. ಥರ್ಡ್ ಪಾರ್ಟಿ ನಮ್ಮ ಮೇಲೆ FIR ಬೇರೆ ಮಾಡಿಸಿದ್ದಾರೆ ನಮ್ಮ ಅಣ್ಣನ ಮೇಲೆ. ಅವ್ರು ಯಾರಂತಲೇ ಗೊತ್ತಿಲ್ಲ ನಮಗೆ. ಆ ಪರ್ಸನ್ನು ನಮ್ಮನೆ ಹಿಂಭಾಗ, ಅವ್ರ ಮನೆ ಪಕ್ಕದ್ದು, ನಮ್ಮನೆ ಹಿಂಭಾಗದ್ದು ಸರ್. ನಾವು ಬೇಲಿ ಹಾಕಿದ್ವಿ. ಇವತ್ತು ಬೇಲಿ ತೆಗ್ದು ಅವರು ಕೆಲಸ ಮಾಡಿಸ್ತಾ ಇದ್ದಾರೆ. ಅದು ರೆಕಾರ್ಡಿಂಗ್ ಇದೆ ನಮ್ಮ ಹತ್ರ. ಹಾಂ ನಾನೇ ಸರ್, ನಾನೇ ಬೈದಿರೋದು. ನಾವೇ ಬೈದಿರೋದು. ಇದು ನೋಡಿ ಫಸ್ಟ್ ಇದ್ದಿದ್ದು ಈ ಥರ ಕನ್ಸ್ಟ್ರಕ್ಷನ್ಗಿಂತ ಮುಂಚೆ ಈ ಥರ ಇದ್ದಿದ್ದು. 2009 ಕೇಸ್ ಮಾಡಿದಾಗ ಈ ಥರ ಇದ್ದಿದ್ದು. ಈ 2 ಪಿಲ್ಲರ್ ಇದೆಯಲ್ಲ ಹಿಂದ್ಗಡೆ ಎರಡು ಸರ್, ನಮ್ಮ ಜಾಗದಲ್ಲಿ ಇದ್ದಿದ್ದು 2 ಪಿಲ್ಲರ್ ನಾವು ಕಟ್ ಮಾಡಿದ್ದೀವಿ ಸರ್. ಇದರಲ್ಲಿ 2 ಪಿಲ್ಲರ್ ಬ್ಯಾಕ್ ಸೈಡ್ ಇದೆಯಲ್ಲ, ಇದು ನಮ್ಮ ಗೋಡೆ ಪಕ್ಕದಲ್ಲೇ ಇದ್ದಿದ್ದು. ಅದು ನಾವು ಕಟ್ ಮಾಡ್ಕೊಂಡಿದ್ದೀವಿ. ಎಜಾಜ್ ಅವರು ಅನಧಿಕೃತವಾಗಿ ಹಾಕಿದ್ದು. ಇವ್ರು ಯಾವಾಗ ಕನ್ಸ್ಟ್ರಕ್ಷನ್ ಇದೆಲ್ಲ ಮಾಡ್ಕೊಳಕ್ಕೆ ಇದು ಮಾಡಿದ್ರು, ಆವಾಗ ನಮ್ಮ ಒಂದು ಬೇಲಿ ಹಾಕಿದ್ವಿ. ಇದ್ರಕ್ಕೆ ಮುಂಚೆನೂ ಕಟ್ ಮಾಡಿಸಿ ನಮ್ಮ ಪಾಡಿಗೆ 2 ಸರಿ ಬೇಲಿ ಹಾಕಿದ್ವಿ. 3ನೇ ಸರಿನೂ ಬೇಲಿ ಕಟ್ ಮಾಡಿದ್ದಾರೆ. ಆಮೇಲೆ ನಗರಸಭೆಯಲ್ಲಿ ಇರೋ ಪ್ಲ್ಯಾನಿಗೆ ಅಪ್ರೂವಲಿಗೆ ಕೊಟ್ಟಿರೋದು ಬರೀ 20 ಅಡಿಯಲ್ಲಿ ಯಾವುದೇ ಕಾರಣಕ್ಕೂ ಇವರು ಲೈಸೆನ್ಸ್ ಫೀಸ್ ಕಟ್ಟಿಲ್ಲ, ಇನ್ನೂ ಅಪ್ರೂವಲ್ ಆಗಿಲ್ಲ. ರಜೆಗಳ ದಿನಗಳಲ್ಲಿ ನೋಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡ್ತಾವ್ರು. ಗೌರ್ಮೆಂಟ್ ಹಾಲಿಡೇಸು, ಸಂಡೇಸು ನೋಡ್ಕೊಂಡು ಕನ್ಸ್ಟ್ರಕ್ಷನ್. ಇವತ್ತು ಇವರು ಒಂದು ಕೋರ್ಟಲ್ಲಿ ಆಗಿರೋದು ಇಷ್ಟೇ, ಕೇಸ್ ಡಿಸ್ಮಿಸ್ ಆಗಿದೆ. ಯಾವುದೇ ಕಾರಣಕ್ಕೂ ಅವರಿಗೆ 88 ಅಡಿ ಅಂತ ಎಲ್ಲೂ ಬರೆದು ಕೊಟ್ಟಿಲ್ಲ. ಹಂಗೆ ಬರ್ದಿದ್ದರೆ ನಮ್ಮ ಲಾಯರ್ ಮುಖಾಂತರ ನಾವು ತಿಳ್ಕೊಂಡಿರೋ ಪ್ರಕಾರ ನಗರಸಭೆಯಿಂದ ಬಂದು ಅಳ್ದು ಕೊಡಬೇಕಿತ್ತು. ನಗರಸಭೆಯವ್ರು ಕರೆಸಿಲ್ಲ, ಅಳ್ದಿಲ್ಲ. ಪೊಲೀಸ್ ಸ್ಟೇಷನ್ಗೆ ಒಂದು ಇದು ಕೊಟ್ಬಿಟ್ಟವ್ರೆ, ಅವ್ರಿಗೂ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಇವತ್ತು ಬಂದು